ದಕ್ಷಿಣ ಭಾರತದ 4 ರಾಜ್ಯಗಳಿಗೆ ಬೇಕಾಗಿರುವ 6 ಜನ ನಕ್ಸಲರು ಬೆಂಗಳೂರಿನ ಸಿಎಂ ಗೃಹ ಕಚೇರಿಯಲ್ಲಿ ಶರಣಾಗತಿ ಆಗಲಿದ್ದಾರೆ. ಇದಕ್ಕೂ ಮೊದಲು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗಲಿದ್ದಾರೆ ಅಂತ ತಿಳಿದುಬಂದಿತ್ತು. ಜಿಲ್ಲಾಡಳಿತದ ಜೊತೆ ಶಾಂತಿಗಾಗಿ ನಾಗರಿಕ ವೇದಿಕೆ ಮಾತುಕತೆಯನ್ನು ನಡೆಸಿದ್ದು ಮಾಜಿ ನಕ್ಸಲರು ನಕ್ಸಲರ ಕುಟುಂಬದವರ ಸಮ್ಮುಖದಲ್ಲಿ ಶರಣಾಗತಿ ಆಗಲಿದ್ದಾರೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಾಡಿನಲ್ಲಿ 24 ವರ್ಷಗಳ ಹಿಂದೆ ನಕ್ಸಲ್ ಹೋರಾಟ ಹುಟ್ಟುಕೊಂಡಿತ್ತು. ಆದರೆ ಇವತ್ತು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಕರ್ನಾಟಕದ 4 ನಕ್ಸಲರು ಸೇರಿದಂತೆ ಕೇರಳ ತಮಿಳುನಾಡಿನ 2 ನಕ್ಸಲರು ಶರಣಾಗತಿಯಾಗಲಿದ್ದಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆ ನಡೆಸಿದ ಮಾತುಕತೆ ಫಲ ಕೊಟ್ಟಿದೆ. 6 ಮಂದಿ ನಕ್ಸಲರಿಗೆ ರಾಜ್ಯ ಸರ್ಕಾರ ಶರಣಾಗತಿ ಪ್ಯಾಕೇಜ್ ಅನ್ನು ನೀಡ್ತಾ ಇರುವುದು ನಾಗರಿಕ ಸಮಾಜವನ್ನ ಬೆಚ್ಚಿ ಬೀಳಿಸಿದೆ ಅಂತ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಟ್ವೀಟ್ ಮುಖೇನವಾಗಿ ಕುಟುಕಿದ್ದಾರೆ. ಕ್ಷಮೆ ಕೊಟ್ಟು ಅವರನ್ನ ನಗರ ನಕ್ಸಲರನ್ನಾಗಿ ಬುಡಮೇಲು ಕೃತ್ಯಕ್ಕೆ ಲೈಸೆನ್ಸ್ ಕೊಡ್ತೀರಾ ಅಂತ ಹೇಳಿದ್ದಾರೆ. ಪರಮೇಶ್ವರ್ ಡಿನ್ನರ್ ಕರೆದ ಅಜೆಂಡಾ ಏನು ಅಂತ ಗೊತ್ತಿಲ್ಲ, ಡಿನ್ನರ್ ಯಾಕೆ ಕ್ಯಾನ್ಸಲ್ ಆಯಿತು ಅಂತ ಅವರನ್ನೇ ಕೇಳಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇತ್ತ ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ, ಮುಂದೂಡಿದ್ದೀವಿ ಅಷ್ಟೇ ಅಂತ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ. ಡಿನ್ನರ್ ಮೀಟಿಂಗ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬೇಸರ ಆಗಿದೆ ಅನ್ನೋ ವಿಚಾರವಾಗಿ ಸಚಿವ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಡಿಕೆ ಬೇಸರ ಆಗೋದಕ್ಕೆ ಅವರ ಆಸ್ತಿಯನ್ನೇನಾದ್ರು ಬರ್ಸ್ಕೊಂಡಿದ್ದೀರಾ? ಡಿನ್ನರ್ ಪಾರ್ಟಿ ಎಲ್ಲಿ ಕ್ಯಾನ್ಸಲ್ ಆಗಿದೆ, ಈಗ ಅದನ್ನು ಮುಂದೂಡಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಪರಿಷತ್ ಸದಸ್ಯ ಸಿಟಿ ರವಿ ಬಂಧನ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದಾರೆ. ಡಿಸೆಂಬರ್ 31ರಂದು ಪತ್ರ ಬರೆದಿದ್ದು ಸಿಟಿ ರವಿ ಬಂಧನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವಂತೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವಹೇಳನ ಹೇಳಿಕೆ ಖಂಡಿಸಿ ಹಾಸನದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ದಲಿತ ಹಾಗೆ ಪ್ರಗತಿಪರ ಸಂಘಟನೆಯ 100 ಮಂದಿ ಪ್ರತಿಭಟಿಸಿದ್ರು. ಕೇಂದ್ರ ಸಂಪುಟದಿಂದ ಅಮಿತ್ ಶಾ ಅವರನ್ನು ವಜಾಗೊಳಿಸಬೇಕು ಅಂತ ಆಗ್ರಹಿಸಿದರು. ಜ್ವರ ಕೆಮ್ಮು ಅಂತ ಆಸ್ಪತ್ರೆಗೆ ಹೋಗೋರಿಗೆ HMPV ವೈರಸ್ ಟೆಸ್ಟ್ ಕಡ್ಡಾಯ ಅಲ್ಲ ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಈ ವೈರಸ್ ಟೆಸ್ಟ್ಗೆ 10 ರಿಂದ 12 ಸಾವಿರ ರೂಪಾಯಿ ಇದೆ. ಹೀಗಾಗಿ ಟೆಸ್ಟಿಂಗ್ ಅಗತ್ಯ ಇಲ್ಲ ಅಂತೇಳಿ ಆರೋಗ್ಯ ಇಲಾಖೆ ಪ್ರಕಟಣೆಯನ್ನ ಹೊರಡಿಸಿದೆ. ಬೆಂಗಳೂರಿನಲ್ಲಿ ಗೋಲ್ಡ್ ಲೇಡಿ ಐಶ್ವರ್ಯಾಳಂತೆ ರಾಯಚೂರಿನಲ್ಲಿ ಲೋನ್ ಲೇಡಿಯೊಬ್ಬಳು ಬಡವರಿಗೆ ವಂಚಿಸಿದ್ದಾಳೆ. ಮಾನ್ವಿ ತಾಲೂಕಿನ ನಿರಮಾನ್ವಿ ಸೇರಿ 4-5 ಹಳ್ಳಿಗಳಲ್ಲಿ 30ಕ್ಕೂ ಹೆಚ್ಚು ಮಹಿಳೆಯರ ಗುಂಪನ್ನ ಮಾಡಿಸಿ ಬ್ಯಾಂಕ್ಗಳಲ್ಲಿ ತಲಾ 50,000 ರೂಪಾಯಿ ಲೋನ್ ಅನ್ನ ಕೊಡಿಸಿದ್ದಾಳೆ. ಬಳಿಕ ಆ ಹಣವನ್ನ ಸಾಲದ ರೂಪದಲ್ಲಿ ತೆಗೆದುಕೊಂಡು ಪರಾರಿಯಾಗಿದ್ದಾಳೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮತ್ತೊಂದು ಅಂತಾರಾಜ್ಯ ಹೆಣ್ಣು ಮಕ್ಕಳ ಮಾರಾಟ ಜಾಲ ಪತ್ತೆಯಾಗಿದೆ. 1 ವರ್ಷ 10 ತಿಂಗಳ ಹೆಣ್ಣು ಮಗುವನ್ನ 4,50,000 ರೂಪಾಯಿಗೆ ಮಾರಾಟ ಮಾಡಲಾಗಿತ್ತು. ಈ ಸಂಬಂಧ 6 ಜನರ ವಿರುದ್ಧ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಗ್ರಂಥಾಲಯ ಮೇಲ್ವಿಚಾರಕರಿಗೆ ಕನಿಷ್ಠ ವೇತನ ಜಾರಿಯಾಗಲಿ ಅಂತ ಮುಸ್ಲಿಂ ಯುವಕ ಶಬರಿಮಲೆ ಅಯ್ಯಪ್ಪನಿಗೆ ಹರಕೆ ಹೊತ್ಕೊಂಡಿದ್ದ. ಹರಕೆ ಹೊತ್ತ 3 ತಿಂಗಳಲ್ಲೇ ಕನಿಷ್ಠ ವೇತನ ಜಾರಿಯಾಗಿತ್ತು. ಹಾಗಾಗಿ ದಾವಣಗೆರೆಯ ಬೆಳ್ಳಿಗನೂರ ಗ್ರಾಮದ ಮುಸ್ಲಿಂ ಯುವಕ ಶಫೀವುಲ್ಲಾ ಅಯ್ಯಪ್ಪ ಮಾಲೆ ಧರಿಸಿ ಶಬರಿಮಲೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಜೈಲಿನಲ್ಲಿ ಎಸೆನ್ಸ್ ಅನ್ನ ಕುಡಿದು ಸಾವನ್ನಪ್ಪಿದವರ ಸಂಖ್ಯೆ 3ಕ್ಕೆ ಏರಿದೆ. ಎಸೆನ್ಸ್ ಕುಡಿದು ಆಸ್ಪತ್ರೆ ದಾಖಲಾಗಿದ್ದ ರಮೇಶ್ ಎಂಬಾತ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿದ್ದಾರೆ. ಕೇಕ್ ತಯಾರಿಸೋದಕ್ಕೆ ತಂದಿದ್ದಂತ ಎಸೆನ್ಸ್ ಅನ್ನ ಕುಡಿದು 3 ಕೈದಿಗಳು ಅಸ್ವಸ್ಥರಾಗಿದ್ದರು. ಇದೀಗ ರಮೇಶ್ ಸೇರಿ ಒಟ್ಟು 3 ಕೈದಿಗಳು ಮೃತಪಟ್ಟಿದ್ದಾರೆ. ವಿಶ್ವ ಪ್ರಸಿದ್ಧ ಐತಿಹಾಸಿಕ ಹಂಪಿಯಲ್ಲಿ ಚಿರತೆ ಪ್ರತ್ಯಕ್ಷ ಆಯಿತು. ಹಂಪಿಯ ಹಳೆ ಕುಸ್ತಿ ಅಖಾಡದ ಬಳಿಯ ಗುಡ್ಡದಲ್ಲಿ ರಾಜಾರೋಷವಾಗಿ ಚಿರತೆ ಓಡಾಡ್ತಾ ಇರೋದನ್ನ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಫೋಟೋವನ್ನ ತೆಗೆದುಕೊಂಡಿದ್ದಾರೆ. ಕೂಡಲೇ ಅರಣ್ಯ ಅಧಿಕಾರಿಗಳು ಕೂಂಬಿಂಗ್ ನಡೆಸಿ ಚಿರತೆ ಸೆರೆ ಹಿಡಿಯುವಂತೆ ಒತ್ತಾಯಿಸ್ತಾ ಇದ್ದಾರೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಒಡಕು ಮತ್ತಷ್ಟು ತೀವ್ರಗೊಂಡಿದೆ. ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಪ್ಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ಆಪ್ಗೆ ಬೆಂಬಲ ಘೋಷಿಸಿದ್ದಕ್ಕೆ ಸಮಾಜವಾದಿ ಪಕ್ಷಕ್ಕೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಧನ್ಯವಾದವನ್ನು ತಿಳಿಸಿದ್ದಾರೆ.